ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾರಾಷ್ಟ್ರದ ಜತ್ತ ತಾಲೂಕಿನ ನಿಮ್ಮ ಗಡಿನಾಡು ನ್ಯೂಸ್ ಫಸ್ಟ್. ಸ್ನೇಹಿತರೆ, ಶಿಕ್ಷಣದ ಹರಿಕಾರರು, ಶಿಕ್ಷಣದ ಕ್ರಾಂತಿಕಾರರು, ಪ್ರತಿಯೊಬ್ಬರ ಮನಸ್ಸಲ್ಲಿ ಮನೆ ಮಾಡಿದಂತಹ ಬಸವರಾಜ್ ಕಾಕಾ ಪಾಟೀಲ್ ಅವರ ಒಂದು ಪೂರ್ಣಾಕೃತಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಸೊ ಈ ಒಂದು ಬೃಹತ್ ಆದಂತಹ ಅವರ ಒಂದು ಪುತ್ಥಳಿ ಏನಿದೆ ಅದು ನಾಳಿನ ಶುಭ ಸಮಯದಲ್ಲಿ ಮಾಜಿ ಕೇಂದ್ರೀಯ ಮಂತ್ರಿಗಳಾದಂತಹ ಶರತ್ ಚಂದ್ರಜಿ ಪವಾರ್ ಅವರ ಒಂದು ಹಸ್ತದಿಂದ ಈ ಒಂದು ಆ ಪುತ್ಥಳಿ ಒಂದು ಅನಾವರಣ ಆಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಾ. ಜೊತೆಗೆ ಇದಕ್ಕೆ ಬಹಳಷ್ಟು ದಿನಗಳಿಂದ ಒಂದು ತಾವೆಲ್ಲ ಕಾಯ್ತಾ ಇದ್ರಿ ಕೂಡ. ಹಾಗೆಯೇ ಈ ಒಂದು ಶಿಕ್ಷಣ ಸಂಸ್ಥೆಯ ಉಳಿಸಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಸೊ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರು ಬಸವರಾಜ್ ಕಾಕಾ ಪಾಟೀಲ್ ಅವರು ಮಾಡಿರುವಂತಹ ಸಾಧನೆ ಏನಿದೆ ಅದೆಲ್ಲವೂ ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಇಲ್ಲಿ ಕಲಿತಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅವರ ಜೊತೆ ಒಡನಾಟ ಆಗಿರ್ಬೋದು, ಅದೆಲ್ಲವೂ ಕೂಡ ಸವಿ ನೆನಪಾಗಿ ಉಳಿದಿದೆ ಪ್ರತಿಯೊಬ್ಬರಲ್ಲಿ. ಜತ್ತ ತಾಲೂಕು ಅಷ್ಟೇ ಅಲ್ಲದೆ ನಮ್ಮ ಸಾಂಗ್ಲಿ ಜಿಲ್ಲೆಯಾದ್ಯಂತ ಅವರ ಒಂದು ಹೆಸರು ಪ್ರತಿಯೊಬ್ಬರ ಮನಸ್ಸಲ್ಲಿ ಮನೆ ಮಾಡಿದೆ. ಹಾಗಾಗಿ ಅವರ ಒಂದು ಪೂರ್ಣಾಕೃತಿಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಇನ್ನು ಮಂತ್ರಿ ಮಹೋದಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇನ್ನು ನಾಳೆ ಸರಿಯಾಗಿ 10 ಗಂಟೆಗೆ ಅವರ ಒಂದು ಪುತ್ಥಳಿ ಪೂರ್ಣಾಕೃತಿ ಏನು ಪುತ್ಥಳಿ ಇದೆ ಅದು ಅನಾವರಣವಾಗ್ತಾ ಇದೆ. ಹಾಗಾಗಿ ತಾವಿಲ್ಲಿ ಗಮನಿಸಬಹುದಾಗಿದೆ, ಇಷ್ಟೆಲ್ಲ ಪೊಲೀಸ್ ನಿಯೋಜನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಂತ್ರಿ ಮಹೋದಯರೆಲ್ಲರೂ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವುದರಿಂದ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ತಾವಿಲ್ಲಿ ಗಮನಿಸ್ಬೋದು, ದೊಡ್ಡದಾದಂತಹ ಸ್ಟೇಜನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸುಮಾರು 10,000ಕ್ಕೂ ಅಧಿಕ ಜನ ಬರುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಮೇನ್ಲಿ ಇನ್ನೊಂದು ಪಾಯಿಂಟನ್ನು ತಾವು ಗಮನಿಸಬೇಕು. ನಾಳಿನ ಕಾರ್ಯಕ್ರಮ ಏನಿದೆ ಇಲ್ಲಿ ಶರತ್ ಚಂದ್ರಜಿ ಪವಾರ್ ಸಾಹೇಬವರು ನಾಳೆ ಅತಿ ಬೇಗನೆ ಆಗಮಿಸ್ತಾ ಇದ್ದಾರೆ. ಅಂದರೆ ಸುಮಾರು ಇಲ್ಲಿ 10 ಗಂಟೆಗೆ ಅವರು ಇರ್ತಾ ಇದ್ದಾರೆ. 10 ಗಂಟೆ 30 ನಿಮಿಷದ ಒಳಗಡೆ ಈ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗಾಗಿ ತಾವೆಲ್ಲ ಆದಷ್ಟು ಬೇಗ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಸೊ ನಾಳಿನ ಕಾರ್ಯಕ್ರಮದ ಬಗ್ಗೆ ಕೂಡ ನಾನು ಅವರ ಸುಪುತ್ರರಾಗಿರುವಂಥ ಮತ್ತು ಈ ಶಾಲೆಯ ಅಧ್ಯಕ್ಷರಾಗಿರುವಂಥ ಸುಭಾಷ್ ಪಾಟೀಲ್ ಸರ್ ಅವರು ಕೂಡ ನಾನು ಮಾತಾಡ್ತಾ ಇದ್ದೀನಿ. ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ. ಹಾಂ ಸರ್, ನಾಳೆ ಬಸವರಾಜ್ ಕಾಕಾ ಪಾಟೀಲ್ ಅವರ ಒಂದು ಪೂರ್ಣಾಕೃತಿಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ. ಇದೊಂದು ದೊಡ್ಡದಾದಂತಹ ಬೃಹತ್ ಆದಂತಹ ಒಂದು ಮತ್ತು ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ಅಂದ್ಕೊಳ್ಬೋದು. ಯಾಕೆಂದರೆ ಶಿಕ್ಷಣದ ಹರಿಕಾರರು, ಕ್ರಾಂತಿಕಾರರು, ಅವರ ಜೀವನದುದ್ದಕ್ಕೂ ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕಾಗಿಯೇ ತಮ್ಮ ಉಸಿರನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿಯವರು. ಸೊ ಅವರು ಇಲ್ಲಿ ಕಲಿತಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಈ ಊರಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಮನೆ ಮಾಡಿದ್ದಾರೆ. ಜತ್ತ ತಾಲೂಕು ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯಾದ್ಯಂತ ಅಂದರೂ ತಪ್ಪಾಗಲಾರ್ದು. ಹಾಗೆಯೇ ನಾಳಿನ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರೀಯ ಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ, ಶರತ್ ಚಂದ್ರಜಿ ಪವಾರ್ ಸಾಹೇಬರು. ಸೊ ನಾಳಿನ ಕಾರ್ಯಕ್ರಮದ ಒಂದು ವಿಶೇಷತೆ ಏನು ಸರ್? ನಮಸ್ಕಾರ ಎಲ್ಲರಿಗೂ. ನಾಳೆ ಶುಕ್ರವಾರ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಈ ನಮ್ಮ ಸಂಕದೂರಿನ ಸುಪುತ್ರರಾದಂಥ ಶಿಕ್ಷಣ ಮಹರ್ಷಿಗಳು ಲೋಕನೇತಿಯ ಸ್ವರ್ಗೀಯ ಬಸವರಾಜ್ ಕಾಕಾ ಪಾಟೀಲ್ ಅವರ ನಾಳೆ ಒಂದು ಪೂರ್ಣಾಕೃತಿಯ ಪುತ್ಥಳಿ ಅನಾವರಣೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಗ್ರಾಮದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪುತ್ಥಳಿ ಅನಾವರಣೆಯ ಕಾರ್ಯಕ್ರಮಕ್ಕಾಗಿ ಯಾವ ನಮ್ಮ ದೇಶದ ನೇತೆಯಾದಂಥ ಸನ್ಮಾನ್ಯ ಶ್ರೀ ಶರತ್ಚಂದ್ರಿ ಪವಾರ್ ಸಾಹೇಬ್ ಅವರ ಅಮೃತ ಹಸ್ತದಿಂದ ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ನೆರವೇರಗೊಳ್ಳಲಿದೆ. ಆದ ಕಾರಣ ನಾನು ಎಲ್ಲ ನಮ್ಮ ಕಾಕಾ ಪ್ರೇಮಿಗಳಿಗೆ, ಎಲ್ಲ ನಮ್ಮ ಗ್ರಾಮಸ್ಥರಿಗೆ, ಜತ್ ತಾಲೂಕಿನ ಎಲ್ಲ ನಮ್ಮ ಸಮಸ್ತ ನಾಗರಿಕರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸರ್, ನಾಳೆ ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಮತ್ತು ಈ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮೇನ್ಲಿ ಎಷ್ಟು ಗಂಟೆಗೆ ಇಟ್ಕೊಂಡಿದ್ದೀರಾ? ಸನ್ಮಾನ್ಯ ಶ್ರೀ ಶರತ್ ಪವಾರ್ ಸಾಹೇಬರ ಅಮೃತ ಹಸ್ತದಿಂದ ಸರಿಯಾಗಿ 10 ಗಂಟೆಗೆ ಈ ನಮ್ಮ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ನೆರವೇರಗೊಳ್ಳಲಿದೆ. ಆ ನಂತರ ಅವರ ಈ ಒಂದು ಕಾರ್ಯಕ್ರಮದ ಕುರಿತು ಅವರ ಅನಿಸಿಕೆ, ಅವರ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಅದಾದ ನಂತರ ಕೂಡ ನಮ್ಮ ತಾಲೂಕಿನಲ್ಲಿಯ ಒಂದು ಗಣ್ಯರು, ರಾಜಕೀಯ ಧುರೀಣರು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಅವರ ಒಂದು ಆಗಮನದ ನಂತರ ಕೂಡ ಕಾರ್ಯಕ್ರಮ ಜರುಗ್ತಾ ಇದೆ. ಹೌದು, 10 ಗಂಟೆಗೆ
ಮೊದಲಿಗೆ ಅನಾವರಣ ಆದ ನಂತರ ಈ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಜಯಂತ್ ಪಾಟೀಲ್ ಸಾಹೇಬರು ಹಾಗೂ ವಿನಯ್ ಕೋರೆ ಸಾವ್ಕಾರ್ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸರ್ ಕೂಡ ಈ ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಅದೇ ರೀತಿ ಖಾಸದಾರ್ ವಿಶಾಲದಾದ ಪಾಟೀಲ್, ವಿಶ್ವಜಿತ್ ಕದಂ, ಅನೇಕ ಗಣ್ಯಾತಿ ಗಣ್ಯರು, ಬಸನಗೌಡ ಪಾಟೀಲ್ ಯತ್ನಾಳ್, ಎಲ್ಲ ಶಾಸಕರು, ಎಲ್ಲ ಸಂಸದರು, ಮಾಜಿ ಸಂಸದರು ಹಾಗೂ ಎಲ್ಲ ಮಾಜಿ ಶಾಸಕರು ಹಾಗೂ ಎಲ್ಲ ಜಿಲ್ಲೆಯ ಪ್ರಮುಖ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಎಲ್ಲ ಪ್ರಮುಖ ನೇತಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಓಕೆ, ಖಂಡಿತವಾಗ್ಲು ಸರ್. ಯಾಕಂದರೆ ಇಲ್ಲಿ ನಾವು ಒಂದು ಗಮನಿಸಬೇಕಾದಂಥದ್ದು, ಕಾಕಾ ಪ್ರೇಮಿ ಅಂತ ಅಂದಾಗ ಇಲ್ಲಿ ಬರೀ ಒಬ್ಬರಲ್ಲ ಇಬ್ಬರಲ್ಲ ಅಂದರೆ ಲಕ್ಷಾಂತರ ಜನ ನಮಗಿಲ್ಲಿ ಕಂಡು ಬರ್ತಾರೆ. ಹಾಗಾಗಿ ಇಲ್ಲಿ ಬಹುಶಃ ನಾಳೆ ಸ್ಟೂಡೆಂಟ್ಗಳಿಗೆ ಸರ್ ನೀವು ಯಾವ ರೀತಿ ಆಗಮನ ಮಾಡ್ತೀರಿ? ಹೌದು, ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾದ ರೂವಾರಿಗಳೇ ಆದ ನಮ್ಮ ವಿದ್ಯಾರ್ಥಿನಿಯರು. ಯಾಕಂತಂದ್ರೆ ಇದು ನಮ್ಮ ಶಿಕ್ಷಣ ಸಂಸ್ಥೆ ಇರೋದರಿಂದ ನಮ್ಮದು ಯಾವುದೇ ಕೇಂದ್ರ ಬಿಂದು, ಯಾವುದೇ ಕಾರ್ಯಕ್ರಮ ಅಲ್ಲಿ ಆ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ವಿದ್ಯಾರ್ಥಿಗಳಾಗಿರ್ತಾರೆ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಗೂ ಇಲ್ಲಿ ಕಲಿತು ಹೋದಂಥ ಎಲ್ಲ ಮಾಜಿ ವಿದ್ಯಾರ್ಥಿಗಳು ಸಹಿತ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹೌದು. ಓಕೆ ಸರ್, ಬಂದಂತಹ ಒಂದು ಗಣ್ಯರಿಗೆ ಒಂದು ಪೂರ್ವ ನಿಯೋಜಿತವಾಗಿ ಯಾವ ರೀತಿಯಾಗಿ ಪೊಲೀಸ್ ಸೆಷನ್ ಅಂತ ಹಿಡಿದು ಯಾವ ರೀತಿಯಾಗಿ ನಿಯೋಜನೆ ಮಾಡ್ಕೊಂಡಿದ್ದೀರಾ? ಅದು ಈ ಸನ್ಮಾನ್ಯ ಶ್ರೀ ಶರದ್ ಪವಾರ್ ಸಾಹೇಬರು ಬರೋದ್ರಿಂದ ಅವರಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅದೆಲ್ಲ ಅವ್ರದ್ದು ಗೌರ್ಮೆಂಟಲ್ಲಿ ಅವ್ರದ್ದು ಆಲ್ರೆಡಿ ಮೊದಲೇ ಅವ್ರು ಫಿಕ್ಸ್ ಇರ್ತೈತಿ. ಅದೇ ರೀತಿಯಾಗಿ ಅವರವರು ಪ್ರಶಾಸನದವರು ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಸರ್. ಒಟ್ಟಾರೆಯಾಗಿ ನಾಳೆ ಏನು ನಡೀತಾ ಇದೆ ಈ ಒಂದು ಕಾರ್ಯಕ್ರಮ, ಇದು ನಿಜಕ್ಕೂ ಒಂದು ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಭಾಗದಲ್ಲಿಯ ಏನು ಸಂಕ ಪೂರ್ವ ಭಾಗದಲ್ಲಿ ಎಷ್ಟು ಹಳ್ಳಿಗಳಿವೆ, ಜತ್ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿಯ ಜನ ಮತ್ತು ಕಾಕಾ ಪ್ರೇಮಿ ಜನರು ಜೊತೆಗೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿನಿಯರು ಕೂಡ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು. ಈ ಬೃಹತ್ ಆಕಾರದ ಮತ್ತು ಈ ಸುಶೋಭಿತ ಏನು ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶೋಭೆ ತರಬೇಕು ಅಂತ ಹೇಳಿಬಿಟ್ಟು ಸುಭಾಷ್ ಸರ್ ಅವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲ ನಾಳೆ ಏನೇ ಇದ್ದರೂ ಕೂಡ ಇಲ್ಲಿ ಸರಿಯಾಗಿ 9 ಗಂಟೆಗೆ ಆಗಮಿಸಿ. ಈ ಕಾರ್ಯಕ್ರಮ ಶುರುವಾಗೋದು 9 ಗಂಟೆಗೆ, 10 ಗಂಟೆಗೆ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಗುತ್ತೆ. ಸೊ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಇರಬೇಕು ಪ್ರತಿಯೊಬ್ಬರು ಕೂಡ ಅಂತ ಹೇಳಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.